ಎಲ್ಲರಿಗೂ ನಮಸ್ಕಾರಗಳು. 8ನೇ ತರಗತಿ ಗಣಿತ 45 ನಿಮಿಷಗಳ ಸಮಯ, ಒಟ್ಟು ಅಂಕಗಳು 20. ಅಂದರೆ ಘಟಕ ಪರೀಕ್ಷೆ 8ನೇ ತರಗತಿ ಹೊಸ ಪಠ್ಯಕ್ರಮದ ಪ್ರಕಾರ, ನ್ಯೂ ಸಿಲೆಬಸ್ ಪ್ರಕಾರ ಘಟಕವಾರು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ 1ನೇ ಘಟಕದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ಮಾಡಿದ್ದೇನೆ. ಇದು 2ನೇ ಘಟಕವಾಗಿರ್ತಕ್ಕಂಥ ಘಾತಾಂಕಗಳ ಆಟ ಅನ್ನುವಂಥ ಈ ಒಂದು ಘಟಕದ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 1ನೇ ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 1ನೇ ಪ್ರಶ್ನೆ, ಯಾವುದೇ ಶೂನ್ಯವಲ್ಲದ ಸಂಖ್ಯೆ nಗೆ n ಘಾತ 0ರ ಬೆಲೆ ಎಷ್ಟು ಅಂತಿದೆ. 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ ಮುಂದೆ ಉತ್ತರಗಳಿದ್ದಲ್ಲಿ ಅಲ್ಲಿ ಉತ್ತರಗಳನ್ನು ನೋಡೋಣ. 2ನೇದು ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆ ಸರಿಯಾದ ವೈಜ್ಞಾನಿಕ ಸಂಖ್ಯೆ ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಬರೆಯುವಂಥದ್ದು. 4 ಉತ್ತರಗಳಿವೆ. 5ರ ಘಾತ -3 ಅನ್ನು ಧನಾತ್ಮಕ ಘಾತಾಂಕ ರೂಪದಲ್ಲಿ ಬರೆಯಲಿ. 2 ಪ್ರಶ್ನೆಗಳು, 1 ಅಂಕ. 4ನೇ ಪ್ರಶ್ನೆ, ಆರಂಭಿಕ ದಪ್ಪ v ಆಗಿರುವ ಒಂದು ಕಾಗದವನ್ನು 10 ಬಾರಿ ಮಡಿಸಿದ ನಂತರ ದಪ್ಪವನ್ನು ಸೂಚಿಸುವ ಬೀಜೋಕ್ತಿ ಯಾವುದು ಅಂತ. 3ನೇ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕ. 5ನೇ ಪ್ರಶ್ನೆ, 2ರ ಘಾತ 3 × 2ರ ಘಾತ 4 × 2ರ ಘಾತ -2 ಘಾತಾಂಕ ನಿಯಮ ಬಳಸಿ ಸಂಕ್ಷೇಪಿಸಿ. 6ನೇ 3ರ ಘಾತ 2 ಹೋಲ್ ಘಾತ 3ರ ಬೆಲೆಯನ್ನು ಕಂಡುಹಿಡ್ರಿ. 7ನೇ ಘಾತಾಂಕ ನಿಯಮ m ಘಾತ a ಭಾಗಿಲೆ n ಘಾತ a m/n ಘಾತ a ಅನ್ನು ಬಳಸಿ ಈ 10ರ ಘಾತ 4 ಭಾಗಿಲೆ 5ರ ಘಾತ 4 ಅನ್ನು ಸಂಕ್ಷೇಪಿಸಿ ಮತ್ತು ಅದರ ಬೆಲೆಯನ್ನು ಕಂಡುಹಿಡ್ರಿ. ಮತ್ತೆ ಈಗ 3 ಅಂಕದ 2 ಪ್ರಶ್ನೆಗಳಿವೆ. 10ರ ಘಾತ 5 × 10ರ ಘಾತ -2 / 10ರ ಘಾತ 3 ಘಾತಾಂಕ ನಿಯಮವನ್ನು ಬಳಸಿ ಸರಳೀಕರಿಸಿ ಅಂತಿದೆ. 9ನೇ ಪ್ರಶ್ನೆ, 3ರ ಘಾತ 4 ಅಥವಾ 4ರ ಘಾತ 3 ಇವುಗಳಲ್ಲಿ ಯಾವುದು ದೊಡ್ಡದು, ಲೆಕ್ಕಾಚಾರದ ಮೂಲಕ ಸಮರ್ಥಿಸಿ. ಇನ್ನು 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. 10ನೇದು, ಜಗತ್ತಿನ ಜನರು ಅಂದಾಜು ಸಂಖ್ಯೆ 8 × 10ರ ಘಾತ 9 ಮತ್ತು 2 × 10ರ ಘಾತ 16 ಇರುವೆಗಳ ಅಂದಾಜು ಸಂಖ್ಯೆ ಆಗಿದ್ದರೆ, ಇದು ಜನಸಂಖ್ಯೆ, ಇದು ಇರುವೆಗಳ ಸಂಖ್ಯೆ ಆಗಿದ್ದರೆ ಪ್ರತಿ ವ್ಯಕ್ತಿಗೆ ಸರಿಸುಮಾರು ಎಷ್ಟು ಇರುವೆಗಳಿರಬಹುದು ವೈಜ್ಞಾನಿಕ ಸಂಕೇತದಲ್ಲಿ ಬರೆಯಿರಿ. ವೈಜ್ಞಾನಿಕ ಸಂಕೇತದಲ್ಲಿ x × 10⁵ ರೂಪದಲ್ಲಿ ಬರೆಯುವಾಗ x ನ ಬೆಲೆ ಎಷ್ಟರ ನಡುವೆ ಇರಬೇಕು ಅಂತ ಇದೆ. ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಇಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಸಿ ಆಪ್ಷನ್ ಸರಿಯಾದ ಉತ್ತರ, 1 ಅನ್ನುವಂಥ ಉತ್ತರ. ಯಾವ n ನ ಘಾತ 0, ಯಾವುದೇ ಸಂಖ್ಯೆಯ ಘಾತ ಸಂಖ್ಯೆ 0 ಇದೆ, ಅದರ ಉತ್ತರ 1. ಇದನ್ನು ಬರೆದಿರ್ತಕ್ಕಂಥ ಸರಿಯಾದ ಕ್ರಮ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಯಾವುದು, ಬಿ ಸರಿ ಉತ್ತರ. ಬಿ ಆಪ್ಷನ್ ಸರಿ ಇದೆ. ಇಲ್ಲಿ ಎ ಕೂಡ ಸರಿ ಆಗ್ತಾ ಇದೆ, ಹಾಗಾಗಿ ಎ ಕೂಡ ಬರೀಬಹುದು, ಬಿ ಕೂಡ ಬರೀಬಹುದು. ಇದನ್ನ ಚೇಂಜ್ ಮಾಡಿ 8 ಅಂತ ಮಾಡ್ಕೊಳ್ಳಿ. ಈಗ ಬಿ ಆಪ್ಷನ್ ಸರಿಯಾದ ಉತ್ತರ. 5ರ ಘಾತ -3 ಅನ್ನು ಧನಾತ್ಮಕ ಘಾತ ಅಂದ್ರೆ a ಘಾತ -m ಇದ್ದಾಗ ಅದು ಏನಾಗಿರುತ್ತೆ, 1/a ಘಾತ +n ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗಿದೆ, 1/5⁵. ಆರಂಭಿಕ ದಪ್ಪ v ಆಗಿರುವ ಒಂದು ಕಾಗದವನ್ನು 10 ಬಾರಿ ಮಡಿಸಿದ ನಂತರ ದಪ್ಪವನ್ನು ಸೂಚಿಸುವ ಬೀಜೋಕ್ತಿ ಅಂದ್ರೆ 2ರ ಘಾತ 10 v ಅಂತಕ್ಕಂಥದ್ದು. ವಿವರಣೆ, ಪ್ರತಿ ಮಡಿಕೆಯ ದಪ್ಪವನ್ನು ದ್ವಿಗುಣಗೊಳಿಸುವುದರಿಂದ 10 ಮಡಿಕೆಗಳು 2ರ ಘಾತ 10 ಪಟ್ಟು ಹೆಚ್ಚಾಗುತ್ತದೆ ಅಂತ. ಇನ್ನು ಘಾತಾಂಕ ನಿಯಮವನ್ನು ಬಳಸಿ ಅಂತ ಹೇಳಿದ್ದಾರೆ. ಇಲ್ಲಿ ಘಾತಾಂಕ ನಿಯಮದ ಪ್ರಕಾರ a ಘಾತ m × b ಘಾತ n × c ಘಾತ n ಇದೆ. a ಘಾತ m + n ಅಂತಿದೆಯಲ್ಲ, ಇದು a ಘಾತ ಏನಿದೆ m n p ಅಂತ ತೆಗೆದುಕೊಳ್ಳಿ. a ಘಾತ m × a ಘಾತ n × a ಘಾತ p ಇದ್ದಾಗ m + n + p ಅಂತ. ಹಾಗಾಗಿ ಇದ್ರ ಘಾತ ಬಿಡಿಸಿದ 3 + 4 ಅಂದ್ರೆ 7 ಆಯ್ತು. 7 2 5 ಅನ್ನುವಂಥ ಉತ್ತರ. ಇದು ಘಾತಾಂಕದ ನಿಯಮ ಇದೆ. a ಘಾತ m ಹೋಲ್ ಘಾತ n ಇದ್ದಾಗ ಅದನ್ನ ಗುಣಾಕಾರ ಮಾಡಬೇಕು. a ಘಾತ ಏನಿದೆ m × n ಅಂತ ಸೂತ್ರ ಇದೆ. ಹಾಗಾಗಿ m × n ಅಂದ್ರೆ 2 3 6. 6ಅನ್ನ ಗುಣಾಕಾರ ಮಾಡಿ 3ಅನ್ನ 6 ಸಲ ಬರೆದು ಗುಣಾಕಾರ ಮಾಡಿದ್ರೆ 729. ಘಾತಾಂಕ ನಿಯಮದ ಪ್ರಕಾರ ಇಲ್ಲಿ ಬಿಡಿಸಲಾಗಿದೆ ಉತ್ತರ. 10ರ ಘಾತ 4 ಭಾಗಿಲೆ 5ರ ಘಾತ 4 10⁴ ಅಂತಿದೆ. 10 ಅನ್ನು 5 × 2/5 ಅಂತ ಮಾಡಿದೆ. 5 ಗೆಟ್ ಕ್ಯಾನ್ಸಲ್ ಆಯಿತು. 2⁴ ಉಳಿತು. 2ಅನ್ನ 4 ಬಾರಿ ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ 16. 8ನೇ ಪ್ರಶ್ನೆ, ಇದನ್ನು ಘಾತಾಂಕ ನಿಯಮ ಬಳಸಿ ಅಂತ ಹೇಳಿದರೆ 10ರ ಘಾತ ಇದರ ಮೇಲೆ ಘಾತಾಂಕದ ನಿಯಮ a ಘಾತ m × a ಘಾತ n ಅಂದ್ರೆ a ಘಾತ m + n ಇದೆಯಲ್ಲ, ಹಾಗಾಗಿ ಇಲ್ಲಿ ಮೈನಸ್ ಇರೋದಂದ್ರೆ 5 - 2 ಆಯಿತು, 3 ಆಯಿತು. 10⁵ ಛೇದರ ಉಳಿಬಹುದು. ಅಥವಾ ಘಾತಾಂಕದ ನಿಯಮ a ಘಾತ m ಭಾಗಿಲೆ a ಘಾತ n ಇದ್ದಾಗ a ಘಾತ m - n ಸೂತ್ರ ಹಚ್ಚಿದಾಗ 10ರ ಘಾತ 0 ಆಗಿ ಉತ್ತರ 1 ಬಂತು. ಇವುಗಳಲ್ಲಿ ಯಾವುದು ದೊಡ್ಡದು ಲೆಕ್ಕಾಚಾರ ಮಾಡಿದ್ರೆ 3ರ ಘಾತ 4 ಅನ್ನು 3ಅನ್ನು 4 ಬಾರಿ ಗುಣಿಸಿದಾಗ 81. 4ರ ಘಾತ 3 ಅಂದ್ರೆ 4ಅನ್ನು 3 ಬಾರಿ ಗುಣಿಸಿದಾಗ 64. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 81 ದೊಡ್ಡದು. ಹಾಗಾಗಿ 81 ಅನ್ನೋದು 64ಕ್ಕಿಂತ ದೊಡ್ಡದಾಗಿರೋದ್ರಿಂದ 3ರ ಘಾತ 4 ದೊಡ್ಡದಾಗಿದೆ 4ರ ಘಾತ 3ಕ್ಕಿಂತ. ಕೊನೆಯ ಪ್ರಶ್ನೆ, ಜಗತ್ತಿನ ಜನರ ಪ್ರಶ್ನೆ ಈಗಾಗಲೇ ಓದಿದ್ದೇನೆ. ಇರುವೆಗಳ ಸಂಖ್ಯೆ ಭಾಗಿಲೆ ಜನರ ಸಂಖ್ಯೆ ಅಂದ್ರೆ ಎಷ್ಟು ಇರುವೆಗಳನ್ನ
ಇರುವೆಗಳ ಅಂದಾಜು ಸಂಖ್ಯೆ ಆಗಿದ್ರೆ ಪ್ರತಿ ವ್ಯಕ್ತಿಗೆ ಸರಿಸುಮಾರು ಎಷ್ಟು ಇರುವೆಗಳಿರ್ಬೋದು ಅಂತ ಹೇಳಿದರೆ ಜನರ ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡಿದರೆ ಇರುವೆಗಳ ಸಂಖ್ಯೆ ಬರುತ್ತೆ. ಅಂದಾಜರೆ ಸುಮಾರು 25 ಲಕ್ಷ ಇರುವೆಗಳು ಅಂತ. ಜನರ ಸಂಖ್ಯೆ, ಇರುವೆಗಳ ಸಂಖ್ಯೆಗೆ ಜನರ ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಅಂತ. 2 × 10⁻16 ಇದೆ, 8 × 10⁻9 ಇದೆ. 2/8 ಅನ್ನು ಮಾಡಿದಾಗ 0.25 ಅನ್ನು ಬಂತು. 10⁻16/9 ಕಳೆದಾಗ 10⁻7 ಅಂದರೆ ಇದು 2.5 × 10⁻6 ಅಂದ್ರೆ ಅಂದಾಜು 25 ಲಕ್ಷ ಇರುವೆಗಳು. ವೈಜ್ಞಾನಿಕ ಸಂಖ್ಯಾದಲ್ಲಿ x × 10⁻5 ರೂಪದಲ್ಲಿ ಬರೆದ್ರೆ x ನ ಬೆಲೆ ಎಷ್ಟು ನಡೀಬೇಕಂದ್ರೆ 1ಕ್ಕೆ ಸಮ ಅಥವಾ 1ಕ್ಕಿಂತ ಹೆಚ್ಚು, 10ಕ್ಕೆ ಸಮ ಅಥವಾ 10ಕ್ಕಿಂತ ಕಡಿಮೆ ಇರಬೇಕು ಅನ್ನುವಂಥದ್ದು ಇದು ವೈಜ್ಞಾನಿಕ ಸಂಕೇತದಲ್ಲಿ ಅಂತ. x ನ ಬೆಲೆ ಇಷ್ಟಿರಬೇಕು ಅಂತ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 6ರಿಂದ 10ನೇ ತರಗತಿವರೆಗಿನ FA1 FA2 ಮತ್ತು ಪ್ರತಿ ಘಟಕದ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.